ಈ ಚರ್ಚೆಯ ಕೇಂದ್ರಬಿಂದು ಕುಮಾರಸ್ವಾಮಿ ಅವರಲ್ಲ, ಬಿಜೆಪಿಯ ವಿ ಸೋಮಣ್ಣ. ಹೌದು, ವಿ ಸೋಮಣ್ಣನಿಗೆ ಮಂತ್ರಿಗಿರಿ ಸಿಗಬಹುದು ಅಂತ ಹೆಚ್ಚಿನ ಜನರು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಸೋಮಣ್ಣನಿಗೆ ದಕ್ಷಿಣ ಕರ್ನಾಟಕವನ್ನು ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ಅಂತಹ ವರ್ಚಸ್ಸಿಲ್ಲ. ಅಲ್ಲೇನಿದ್ರು ಯಡಿಯೂರಪ್ಪನವರದ್ದೇ ಕಾರುಬಾರು. ಯಡಿಯೂರಪ್ಪನವರ ಒಳೆಯಟಿನಿಂದಲೇ ಸೋಮಣ್ಣ ಸೋತರು ಎನ್ನಲಾಗ್ತಿದೆ. ಹಾಗಿದ್ರೆ ಯಡಿಯೂರಪ್ಪನವರ ಪರಮ ವಿರೋಧಿಯಾದ ಸೋಮಣ್ಣನಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದರ ಹಿಂದಿರುವ ಹಕೀಕತ್ತಾದರೂ ಏನು? BL ಸಂತೋಷ್ ಯಡಿಯೂರಪ್ಪನವರ ನಡುವೆ ಎಂತಹ ಎಣ್ಣೆ ಸೀಗೆಕಾಯಿ ಸಂಬಂಧ ಇದೆ ಅನ್ನೋದು ಜಗಜ್ಜಾಹಿರೋ ವಿಷಯ. BSY ಬಣದ ಬಂಡಾಯದ ಹೊರತಾಗಿಯೂ ಸೋಮಣ್ಣ ತುಮಕೂರಿನಿಂದ ಗೆದ್ದು ಬರುವಲ್ಲಿ ದೇವೇಗೌಡರ ಪಾತ್ರ ದೊಡ್ಡದು. ಈ ಎರಡೂ ಆಯಾಮಗಳ ಕಾಮನ್ ಅಜೆಂಡಾ ಬಿಜೆಪಿಯೊಳಗೆ ಯಡಿಯೂರಪ್ಪನವರನ್ನ ಮಟ್ಟ ಹಾಕುವುದು ಎನ್ನಲಾಗ್ತಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಮೋದಿ 3ನೇ ಸಲ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೊತೆಗೆ ಅವರ ಸಂಪುಟದ ಒಂದಷ್ಟು ನೂತನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋ ನಿರ್ಮಲಾ ಸೀತಾರಾಮನ್ ಅವರನ್ನು ಸೇರಿಸಿದ್ರೆ ಕರ್ನಾಟಕದಿಂದ ಒಟ್ಟು 5 ಮಂದಿ ಸಚಿವರಾಗಿದ್ದಾರೆ. ಕಳೆದ ಸಲ ಮಂತ್ರಿಯಾಗಿದ್ದ ಪ್ರಹ್ಲಾದ್ ಜೋಶಿ ಮತ್ತು ಶೋಭಾ ಕರಂದ್ಲಾಜೆಗೆ ಮಂತ್ರಿಗಿರಿ ಮುಂದುವರೆದಿದ್ರೆ JDSನ ಕುಮಾರಸ್ವಾಮಿ ಹಾಗೂ ಬಿಜೆಪಿಯ ವಿ ಸೋಮಣ್ಣ ನೂತನ ಸಚಿವರಾಗಿ ಓದ್ ತೆಗೆದುಕೊಂಡವರು. ಈ ಪೈಕಿ ಕುಮಾರಸ್ವಾಮಿಯವರ ಆಯ್ಕೆ ಬಗ್ಗೆ ಹೆಚ್ಚೇನೂ ಆಶ್ಚರ್ಯವಿಲ್ಲ. ಬಿಜೆಪಿ JDS ಮೈತ್ರಿ ಮಾಡಿಕೊಂಡಾಗಲೇ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಸ್ಥಾನದ ಬೇಡಿಕೆ ಇಟ್ಟೆ ಮೈತ್ರಿ ಮಾಡಿಕೊಂಡಿದ್ದರು ಅನ್ನೋ ಮಾತುಗಳು ಕೇಳಿಬಂದಿದ್ವು. ಆದರೆ ಪ್ರಜ್ವಲ್ ರೇವಣ್ಣನ ಕಾಮಕಾಂಡ ಬಯಲಾದ ನಂತರ ಅದೇ ಕುಟುಂಬದ ಕುಮಾರಸ್ವಾಮಿಯವರನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳೋಕೆ ಹಿಂದೇಟು ಹಾಕಬಹುದಾ ಅನ್ನೋ ನಿರೀಕ್ಷೆಗಳು ಹುಟ್ಟುಕೊಂಡಿದ್ದವಾದರೂ ಅವುಗಳನ್ನು ಮೋದಿ ಸುಳ್ಳು ಮಾಡಿದ್ದಾರೆ. ಕಳೆದ ಬಾರಿ ಅತ್ಯಾಚಾರ ಆರೋಪಿ ಬ್ರಿಜ್ಭೂಷಣ್ ಸಿಂಗ್ಗೆ ರಕ್ಷಣೆ ಕೊಟ್ಟಿದ್ದ ಬಿಜೆಪಿ ಈ ಸಲ ಕುಮಾರಸ್ವಾಮಿಯವರನ್ನ ಕೇಂದ್ರ ಮಂತ್ರಿ ಮಾಡುವ ಮೂಲಕ ಮತ್ತದೇ ಮಹಿಳಾ ವಿರೋಧಿ ಕಳಂಕಕ್ಕೆ ತುತ್ತಾಗಿರೋದು ವಿಪರ್ಯಾಸ. ಆದರೆ ಈ ಚರ್ಚೆಯ ಕೇಂದ್ರಬಿಂದು ಕುಮಾರಸ್ವಾಮಿಯವರಲ್ಲ, ಬಿಜೆಪಿಯ ವಿ ಸೋಮಣ್ಣ. ಹೌದು, ವಿ ಸೋಮಣ್ಣನಿಗೆ ಮಂತ್ರಿಗಿರಿ ಸಿಗಬಹುದು ಅಂತ ಹೆಚ್ಚಿನ ಜನರು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ RSS ಹಿನ್ನೆಲೆಯೂ ಇರದ ಇತ್ತ ಯಡಿಯೂರಪ್ಪನವರ ವಿರುದ್ಧ ತೊಡೆ ತಟ್ಟಿ ಅವರ ಕೆಂಗಣ್ಣಿಗೂ ಗುರಿಯಾಗಿದ್ದ ಸೋಮಣ್ಣನಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದ್ದು ಹೇಗೆ ಅನ್ನೋದು ಈಗ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಲಿಂಗಾಯತ ಕೋಟಾದಲ್ಲಿ ಸೋಮಣ್ಣನಿಗೆ ಮಂತ್ರಿಗಿರಿ ಸ್ಥಾನ ನೀಡಲಾಗಿದೆ ಅನ್ನೋ ವಾದಕ್ಕೂ ಅಷ್ಟು ಪುಷ್ಟಿ ಸಿಗಲಾರದು. ಯಾಕಂದ್ರೆ ಲಿಂಗಾಯತ ಮತಗಳು ಹೆಚ್ಚು ಪ್ರಭಾವಿಯಾಗಿರುವುದು ಉತ್ತರ ಕರ್ನಾಟಕ ಭಾಗದಲ್ಲಿ. ಆದರೆ ಸೋಮಣ್ಣನಿಗೆ ದಕ್ಷಿಣ ಕರ್ನಾಟಕವನ್ನು ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ಅಂತಹ ವರ್ಚಸ್ಸಿಲ್ಲ. ಅಲ್ಲೇನಿದ್ರು ಯಡಿಯೂರಪ್ಪನವರದ್ದೇ ಕಾರುಬಾರು. ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಮತ್ತು ತುಮಕೂರು 2 ಕ್ಷೇತ್ರಗಳಲ್ಲಿ ಲಿಂಗಾಯತರು ತಕ್ಕ ಮಟ್ಟಿನ ಸಂಖ್ಯೆಯಲ್ಲಿದ್ದಾರೆ. ಹೆಚ್ಚಂದ್ರೆ ಈ 2 ಜಿಲ್ಲೆಯ ಲಿಂಗಾಯತರ ಮೇಲೆ ಹಿಡಿತ ಇದೆ ಅಂತ ಅನ್ಕೋಬಹುದು. ಇನ್ಫ್ಯಾಕ್ಟ್ ಇಲ್ಲಿಯೂ ಸಹ ಮೈಸೂರು ಕೇಂದ್ರಿತ ಲಿಂಗಾಯತ ಮಠವೊಂದರ ಸ್ವಾಮೀಜಿಯ ಮೂಲಕ ಯಡಿಯೂರಪ್ಪನವರು ತಮ್ಮ ಪ್ರಭಾವವನ್ನು ಹೊಂದಿದ್ದಾರೆ. ಸಾಲದಕ್ಕೆ ಅವರು ಮೂಲತಃ ದಕ್ಷಿಣ ಕರ್ನಾಟಕದ ಮಂಡ್ಯದ ಬೂಕನಕೆರೆಯವರು. ಆ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ವರುಣಾ ಮತ್ತು ಚಾಮರಾಜನಗರ 2 ಕ್ಷೇತ್ರಗಳಲ್ಲಿ ಸೋಲಬೇಕಾಯಿತು. ಇವೆರಡೂ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳು ಗಣನೀಯ ಸಂಖ್ಯೆಯಲ್ಲಿವೆ. ಯಡಿಯೂರಪ್ಪನವರ ಒಳೆಯಟಿನಿಂದಲೇ ಸೋಮಣ್ಣ ಸೋತರು ಎನ್ನಲಾಗ್ತಿದೆ. ಅರ್ಥಾತ್ ಈ ಭಾಗದ ಲಿಂಗಾಯತ ಮತಗಳ ಮೇಲೂ ಯಡಿಯೂರಪ್ಪನವರ ಹಿಡಿತವಿದೆಯೇ ಹೊರತು ಸೋಮಣ್ಣನ ಹಿಡಿತವಲ್ಲ. ಹಾಗಾಗಿ ಸೋಮಣ್ಣನನ್ನ ಲಿಂಗಾಯತ ಕೋಟಾದಲ್ಲಿ ಮಂತ್ರಿ ಮಾಡಲಾಗಿದೆ ಅನ್ನೋದು ಸಂಪೂರ್ಣ ಸತ್ಯವಲ್ಲ. ಹಾಗಿದ್ರೆ ಯಡಿಯೂರಪ್ಪನವರ ಪರಮ ವಿರೋಧಿಯಾದ ಸೋಮಣ್ಣನಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದರ ಹಿಂದಿರುವ ಹಕೀಕತ್ತಾದರೂ ಏನು? ಇದರ ಹಿಂದೆ 2 ಆಯಾಮಗಳಿರೋ ಸಾಧ್ಯತೆ ಇದೆ. ಇದು BL ಸಂತೋಷ್ ಬಣದ ಆಟವಿರಬಹುದು, ಅಥವಾ ಮೋಸ್ಟ್ ಇಂಟ್ರೆಸ್ಟಿಂಗ್ಲಿ ದೇವೇಗೌಡರ ಲೆಕ್ಕಾಚಾರವೂ ಅಡಗಿರಬಹುದು, ಅಥವಾ ಈ 2 ಸಾಧ್ಯತೆಗಳು ಒಟ್ಟಿಗೆ ಕೆಲಸ ಮಾಡಿರಬಹುದು. ಈ 2 ಆಯಾಮಗಳ ಕಾಮನ್ ಅಜೆಂಡಾ ಬಿಜೆಪಿಯೊಳಗೆ ಯಡಿಯೂರಪ್ಪನವರನ್ನ ಮಟ್ಟ ಹಾಕುವುದು ಎನ್ನಲಾಗ್ತಿದೆ. BL ಸಂತೋಷ್ ಯಡಿಯೂರಪ್ಪನವರ ನಡುವೆ ಎಂತಹ ಎಣ್ಣೆ ಸೀಗೆಕಾಯಿ ಸಂಬಂಧ ಇದೆ ಅನ್ನೋದು ಜಗಜ್ಜಾಹಿರೋ ವಿಷಯ. ತನಗಿರುವ RSS ನಂಟನ್ನು ಬಳಸಿಕೊಂಡು ಯಡಿಯೂರಪ್ಪನವರನ್ನ ಬಿಜೆಪಿಯಲ್ಲಿ ಮಟ್ಟ ಹಾಕೋಕೆ ಸಂತೋಷ್ ನಡೆಸಿದ ಯಾವ ಯತ್ನಗಳು ಕೈ ಹಿಡಿದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಯಡಿಯೂರಪ್ಪನವರ ಬೆನ್ನಿಗಿರುವ ಲಿಂಗಾಯತ ಮತಗಳು. ಹಾಗಾಗಿ ಯಡಿಯೂರಪ್ಪನವರಿಗೆ ಲಿಂಗಾಯತ ಸಮುದಾಯದೊಳಗೆ ಭಿನ್ನ ಧ್ವನಿ ಹುಟ್ಟಿಕೊಳ್ಳಬೇಕೆನ್ನುವುದು ಸಂತೋಷ್ ಅವರ ವೆರಿ ಓಲ್ಡ್ ಸ್ಟ್ರಾಟಜಿ. ಬಸನಗೌಡ ಪಾಟೀಲ್ ಯತ್ನಾಳಾಗಲಿ ಜಗದೀಶ್ ಶೆಟ್ಟರ್ ಆಗಲಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಆಗಿಂದಾಗೆ ತಿರುಗಿ ಬೀಳುತ್ತಿರೋದರ ಹಿಂದೆ ಸಂತೋಷ್ ಬಣದ ಕೈವಾಡವಿರೋ ಬಗ್ಗೆ ರಾಜಕೀಯ ವಿಶ್ಲೇಷಕರು ಮಾತನಾಡುತ್ತಾರೆ. ಆ ಯತ್ನದ ಮುಂದುವರೆದ ಭಾಗವಾಗಿಯೇ BSY ವಿರುದ್ಧ ತೊಡೆ ತಟ್ಟಿದ್ದ ಸೋಮಣ್ಣನಿಗೆ BL ಸಂತೋಷ್ ಶಿಫಾರಸ್ಸಿನ ಮೇಲೆ ಮಂತ್ರಿಗಿರಿಯನ್ನ ನೀಡಲಾಗಿದೆ ಎನ್ನಲಾಗ್ತಿದೆ. 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಯಡಿಯೂರಪ್ಪನವರ ಒಳೆಯಟಿನಿಂದಾಗಿ ಕೈತಪ್ಪಿ ಹೋಗಿದ್ದ ಲಿಂಗಾಯತ ಮತಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಸೆಳೆಯುವ ಕಾರಣಕ್ಕಷ್ಟೇ ಅವರ ಮಗ ವಿಜಯೇಂದ್ರನಿಗೆ ಪಟ್ಟ ಕಟ್ಟಲಾಗಿತ್ತು. ಬಿಜೆಪಿಯ ಆ ಲೆಕ್ಕಾಚಾರ ಅಂದುಕೊಂಡಂತೆ ಫಲ ಕೊಟ್ಟಿದ್ದು ನಿಜ.
ಆದರೆ ಗೆದ್ದ ಮೇಲೆ ಅವರನ್ನ ಉಪೇಕ್ಷೆ ಮಾಡಲಾಗುತ್ತೆ, ವಿಜಯೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 6 ತಿಂಗಳ ಹಿಂದೆಯೇ ಹೇಳಿದರು. ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡುವ ಮೊದಲ ಯತ್ನವಾಗಿಯೇ ಅವರ ವಿರೋಧಿಗೆ ಮಂತ್ರಿಗಿರಿ ಸಿಗುವಂತೆ ಸಂತೋಷ್ ಬಣ ನೋಡಿಕೊಂಡಿದೆ ಅನ್ನೋ ಮಾತುಗಳನ್ನು ಕೂಡ ತಳ್ಳಿ ಹಾಕಲಿಕ್ಕಾಗದು. ಇದು BL ಸಂತೋಷ್ ಬಣದ ಕೈವಾಡದ ಆಯಾಮವಾದರೆ, ಇನ್ನು ದೇವೇಗೌಡರ ತಂತ್ರಗಾರಿಕೆಯ ಆಯಾಮವು ಹೆಚ್ಚು ಕಮ್ಮಿ ಇದೇ ಅಜೆಂಡಾವನ್ನು ಒಳಗೊಂಡಿದ್ದು. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ದೇವೇಗೌಡರಿಗೆ ಆ ಪಕ್ಷ ಮುಂದೊಂದು ದಿನ ತಮ್ಮ JDS ಪಕ್ಷಕ್ಕೆ ಎಂಥ ಡ್ಯಾಮೇಜ್ ಮಾಡಬಹುದು ಅನ್ನೋ ಅಂದಾಜು ಇದ್ದೇ ಇದೆ. ಶಿವಸೇನೆ, ಅಕಾಲಿದಳ, DMK ಪಕ್ಷಗಳ ಕತೆ ಏನಾಯಿತು ಅನ್ನೋ ಉದಾಹರಣೆಗಳು ಅವರ ಕಣ್ಣು ಮುಂದಿವೆ. ಅದಾಗಬಾರದು ಅಂದರೆ ಬಿಜೆಪಿಯೊಳಗೂ ತನ್ನದೊಂದು ಫ್ರಾಕ್ಷನ್ ಅನ್ನು ಹುಟ್ಟುಹಾಕಿ ಆ ಮೂಲಕ ರಾಜ್ಯ ಬಿಜೆಪಿಯ ನಾಯಕತ್ವದಲ್ಲಿ ಭಿನ್ನಮತ, ಗೊಂದಲಗಳು ಭುಗಿಲೇಳುವಂತೆ ನೋಡಿಕೊಳ್ಬೇಕೆನ್ನುವುದು ದೇವೇಗೌಡರ ಲೆಕ್ಕಾಚಾರ ಎನ್ನಲಾಗ್ತಿದೆ. ತನ್ನ ಪಕ್ಷದ ರಾಜಕೀಯ ಘಟಕದಲ್ಲೇ 108 ತೂತುಗಳಿದ್ದಾಗ ಬಿಜೆಪಿ ಹೈಕಮಾಂಡ್ನವರು ತಮ್ಮ ಪಕ್ಷವನ್ನು ಶಿಥಿಲಗೊಳಿಸುವ ಸಾಹಸಕ್ಕೆ ಕೈ ಹಾಕಲಾರದು ಅನ್ನೋದು ದೇವೇಗೌಡರ ಚಾಣಕ್ಯ ತಂತ್ರ. ಅದಕ್ಕಾಗಿ ಅವರು ಗುರಿ ಮಾಡಿಕೊಂಡಿರುವುದು ತಮ್ಮ ಕುಟುಂಬದ ವೆರಿ ಓಲ್ಡ್ ವಿರೋಧಿ ಯಡಿಯೂರಪ್ಪನವರನ್ನ. ಲಿಂಗಾಯತ ಸಮುದಾಯದೊಳಗೆ ಯಡಿಯೂರಪ್ಪನವರಿಗೆ ಒಬ್ಬ ಪ್ರತಿಸ್ಪರ್ಧಿಯನ್ನ ಹುಟ್ಟುಹಾಕಿ ಬಣ ರಾಜಕಾರಣಕ್ಕೆ ಮುನ್ನುಡಿ ಬರೆಯಲು ವಿ ಸೋಮಣ್ಣ ಅವರನ್ನ ಬಳಸಿಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ಹಾಗೆ ನೋಡಿದ್ರೆ ಟಿಕೆಟ್ ಹಂಚಿಕೆ ಸಮಯದಲ್ಲಿ ಸೋಮಣ್ಣನಿಗೆ ಟಿಕೆಟ್ ಸಿಗೋದೇ ಡೌಟ್ ಎನ್ನಲಾಗ್ತಿತ್ತು. ಇದರ ಹಿಂದೆ BSY ಮತ್ತು ಅವರ ಪುತ್ರ ವಿಜಯೇಂದ್ರ ಇದ್ರು ಅನ್ನೋದನ್ನ ಬಿಡಿಸಿ ಹೇಳೋ ಅಗತ್ಯವಿಲ್ಲ. ಆಗ ಬಂಡಾಯವೆದ್ದಿದ್ದ ಸೋಮಣ್ಣ ಪಕ್ಷ ತೊರೆದು ಕಾಂಗ್ರೆಸ್ ಸೇರೋ ಯತ್ನಕ್ಕೂ ಮುಂದಾಗಿದ್ರು. ಅದಕ್ಕಾಗಿ ಬಿಜೆಪಿ ಹೈಕಮಾಂಡ್ಗೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಆಗ ಅಖಾಡಕ್ಕಿಳಿದ ದೇವೇಗೌಡರು ವಿ ಸೋಮಣ್ಣನನ್ನ ತಮ್ಮ ಮನೆಗೆ ಕರೆಸಿಕೊಂಡು ಸಮಾಧಾನ ಮಾಡಿ ಬಿಜೆಪಿಯಿಂದ ಟಿಕೆಟ್ ಕೊಡಿಸೋ ಭರವಸೆಯನ್ನ ಕೊಟ್ಟಿದ್ರು. ಮೈತ್ರಿಯ ಭಾಗವಾಗಿ ತಾವು ಮುಂದಿಟ್ಟಿದ್ದ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ವಿ ಸೋಮಣ್ಣನಿಗೆ ಟಿಕೆಟ್ ಕೊಡೋದಾದ್ರೆ ತಮ್ಮ ಪಕ್ಷ ತುಮಕೂರನ್ನ ಬಿಟ್ಟು ಕೊಡಲು ಸಿದ್ಧ ಅಂತ ದೇವೇಗೌಡರು ಮೋದಿ ಶಾ ಮುಂದೆ ಷರತ್ತು ಒಡ್ಡಿದ್ರು ಎನ್ನಲಾಗ್ತಿದೆ. ಸೋಮಣ್ಣನಿಗೆ ತುಮಕೂರಿನ ಟಿಕೆಟ್ ಕೊಡೋದು ಯಡಿಯೂರಪ್ಪನವರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ತಮ್ಮ ಆಪ್ತ JC ಮಾಧುಸ್ವಾಮಿಯನ್ನ ಕಣಕ್ಕಿಳಿಸೋದು ಅವರ ಉದ್ದೇಶವಾಗಿತ್ತು. ಈ ನಿಟ್ಟಿನಲ್ಲಿ ಮಾಧುಸ್ವಾಮಿ ಕೂಡ ಅದಾಗಲೇ ತಾಲೀಮನ್ನ ಶುರು ಮಾಡಿಕೊಂಡಿದ್ರು. ಆದರೂ ದೇವೇಗೌಡರ ಷರತ್ತಿಗೆ ಒಪ್ಪಿದ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರ ಇಚ್ಛೆಗೆ ವಿರುದ್ಧವಾಗಿ ಸೋಮಣ್ಣನಿಗೆ ಟಿಕೆಟ್ ನೀಡಿತು. ಬಿಜೆಪಿಯ ಲಿಂಗಾಯತ ನಾಯಕರ ನಡುವೆ ಹೀಗೆ ಬಣ ರಾಜಕಾರಣ ಭುಗಿಲೆಂದರೆ ಲಿಂಗಾಯತ ಮತಗಳು ಬಿಜೆಪಿಯಿಂದ ವಿಮುಖವಾಗುತ್ತವೆ. ಆಗ ಒಕ್ಕಲಿಗ ಮತಗಳ ಮೇಲೆ ಹಿಡಿತವಿರೋ ತಮ್ಮ ಕುಟುಂಬ ಬಿಜೆಪಿ ಪಾಲಿಗೆ ಅನಿವಾರ್ಯವಾಗಲಿದೆ. ಅಂತಹ ವಾತಾವರಣ ಸೃಷ್ಟಿಯಾದರೆ ಬಿಜೆಪಿ ತಮ್ಮ ಕುಟುಂಬವನ್ನು ಕಡೆಗಣಿಸೋಕೆ ಸಾಧ್ಯವಿಲ್ಲ ಅನ್ನೋದು ದೇವೇಗೌಡರ ಲೆಕ್ಕಾಚಾರವಾಗಿರಬಹುದು. ಆ ಕಾರಣಕ್ಕೆ ಸೋಮಣ್ಣನಿಗೆ ಟಿಕೆಟ್ ಕೊಡಿಸುವಲ್ಲಿ ದೇವೇಗೌಡರು ಅಷ್ಟು ಮುತುವರ್ಜಿ ವಹಿಸಿದ್ರು ಎನ್ನಲಾಗ್ತಿದೆ. ಟಿಕೆಟ್ ಕೊಡಿಸಿದ್ದು ಮಾತ್ರವಲ್ಲದೆ ಸೋಮಣ್ಣನನ್ನ ತುಮಕೂರಿನಿಂದ ಗೆಲ್ಲಿಸಿಕೊಂಡು ಬಂದರೆ ಮಾತ್ರ ಯಡಿಯೂರಪ್ಪನ ವಿರುದ್ಧ ಬಿಜೆಪಿಯೊಳಗೆ ಬಣ ರಾಜಕಾರಣವನ್ನು ವ್ಯವಸ್ಥಿತವಾಗಿ ಭುಗಲೇಳಿಸಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದ ದೇವೇಗೌಡರು ಅದಕ್ಕಾಗಿ ತಮ್ಮ ಪಕ್ಷವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರು. BSY ಬಣದ ಬಂಡಾಯದ ಹೊರತಾಗಿಯೂ ಸೋಮಣ್ಣ ತುಮಕೂರಿನಿಂದ ಗೆದ್ದು ಬರುವಲ್ಲಿ ದೇವೇಗೌಡರ ಪಾತ್ರ ದೊಡ್ಡದು. ಸ್ವತಃ ಸೋಮಣ್ಣನವರೇ ಇದನ್ನ ಹೇಳಿಕೊಂಡಿದ್ದಾರೆ. ನನ್ನ ಗೆಲುವಿನಲ್ಲಿ ನಮ್ಮ ಪಕ್ಷಕ್ಕಿಂತ JDS ಪಕ್ಷದ ಕೊಡುಗೆ ಅಪಾರ ಎನ್ನುವ ಅವರ ಮಾತೆ ಇದಕ್ಕೆ ಸಾಕ್ಷಿ. ಟಿಕೆಟ್ ಕೊಡಿಸಿದ್ದು ಆಯಿತು, ಗೆಲ್ಲಿಸ್ಕೊಂಡು ಬಂದಿದ್ದು ಆಯಿತು. ಈಗ ಸೋಮಣ್ಣನನ್ನ ಕೇಂದ್ರ ಮಂತ್ರಿ ಮಾಡುವಲ್ಲೂ ದೇವೇಗೌಡರ ಆಸಕ್ತಿ ಕೆಲಸ ಮಾಡಿದೆ ಅನ್ನೋದು ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಿರುವಂತಹ ಲೇಟೆಸ್ಟ್ ಮಾತು. ಇತ್ತೀಚೆಗೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗಿಂತ ದೇವೇಗೌಡರ ಕುಟುಂಬದ ಮಾತುಗಳಿಗೆ ಹೆಚ್ಚು ಕಿಮ್ಮತ್ತು. ಒಕ್ಕಲಿಗ ಮತಗಳೇ ಇದಕ್ಕೆ ಕಾರಣ ಅನ್ನೋದನ್ನು ವಿವರಿಸುವ ಅಗತ್ಯವಿಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡ ದೇವೇಗೌಡರು ಸೋಮಣ್ಣನ ಪರ ಮಂತ್ರಿಗಿರಿಗಾಗಿ ವಕಾಲತ್ತು ವಹಿಸಿದ್ರೂ ಅಚ್ಚರಿಯಿಲ್ಲ. ಈ ಎರಡು ಆಯಾಮಗಳು ಇಲ್ಲದೆ ಹೋಗಿದ್ರೆ ಯಡಿಯೂರಪ್ಪನವರ ವಿರೋಧ ಕಟ್ಟಿಕೊಂಡಿದ್ದ ಮತ್ತು RSS ಹಿನ್ನೆಲೆಯೂ ಇರದ ಸೋಮಣ್ಣನಿಗೆ ಕೇಂದ್ರ ಮಂತ್ರಿಗಿರಿಯ ಅದೃಷ್ಟ ಒಲಿದು ಬರುವ ಯಾವ ಸಾಧ್ಯತೆಗಳು ಕಾಣಿಸುತ್ತಿಲ್ಲ. ಕಾರಣ ಏನೇ ಇರಲಿ, ತಮಗೆ ಸಿಕ್ಕಿರೋ ಮಂತ್ರಿಗಿರಿಯ ಅಧಿಕಾರವನ್ನು ಸೋಮಣ್ಣ ಯಡಿಯೂರಪ್ಪ ಮತ್ತವರ ಪುತ್ರ ವಿಜಯೇಂದ್ರ ವಿರುದ್ಧ ಜಳಪಿಸುತ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗೆ ಸಾಕ್ಷಿಯಾಗಬಹುದು ಅನ್ನೋದನ್ನು ಕಾದು ನೋಡಬೇಕಿದೆ.